brought to you by Vigard. ಇನ್ನು ದೇಶಾದ್ಯಂತ ಲೋಕಸಭೆ ಚುನಾವಣೆಗೆ ಬಿರುಸಿನ ಮತದಾನ ನಡೀತಾ ಇದೆ. ಮೊದಲ ಹಂತದ ಚುನಾವಣೆ ಇವತ್ತು ಆರಂಭವಾಗಿದೆ. ದೇಶಾದ್ಯಂತ ನಡೀತಾ ಇರುವಂತಹ ಒಂದು ಚುನಾವಣೆ. ಈಗ ತಮಿಳುನಾಡಿನಲ್ಲೂ ಕೂಡ ಲೋಕಸಭೆ ಚುನಾವಣೆಯಲ್ಲಿ ಮತದಾನ ನಡೀತಾ ಇದೆ. ಇವತ್ತು ಸುಮಾರು 21 ರಾಜ್ಯಗಳು ಅಂದರೆ 18 ರಾಜ್ಯಗಳು 3 ಕೇಂದ್ರಾಡಳಿತ ಪ್ರದೇಶ. ಸೊ ತ್ರಿಪುರದಲ್ಲಿ 13.62%ನಷ್ಟು ಈಗ ವೋಟಿಂಗ್ ಆಗಿದೆ. ಉತ್ತರಾಖಂಡ್ನಲ್ಲಿ 10.41%, ಪಶ್ಚಿಮ ಬಂಗಾಳದಲ್ಲಿ 15.09%ರಷ್ಟು ಮತದಾನ ಪ್ರಕ್ರಿಯೆ ಈಗಾಗಲೇ ನಡೀತಾ ಇದೆ, ಚಾಲ್ತಿ ಪಡ್ಕೊಂಡಿದೆ. ತಮಿಳುನಾಡಿನಲ್ಲಿ 8.21%, ನಾಗಾಲ್ಯಾಂಡ್ನಲ್ಲೂ ಕೂಡ 8ಕ್ಕೂ ಹೆಚ್ಚು ಪರ್ಸೆಂಟೇಜ್ನಷ್ಟು ಮತದಾನ. ದೇಶಾದ್ಯಂತ ಲೋಕಸಭೆ ಚುನಾವಣೆ ಈಗ ಬಿರುಸಿನಿಂದ ಸಾಗ್ತಾ ಇದೆ. ತ್ರಿಪುರದಲ್ಲಿ 13.62%, ಉತ್ತರ ಪ್ರದೇಶದಲ್ಲಿ 12.22%ನಷ್ಟು ಮತದಾನ ಈಗಾಗಲೇ ಆಗಿದೆ. 9 ಗಂಟೆಯ ಡಾಟಾ ಇದು. ಉತ್ತರಾಖಂಡ್ನಲ್ಲಿ 10.41%, ತಮಿಳುನಾಡಿನಲ್ಲಿ 8.21%, ಹಾಗೆ ನಾಗಾಲ್ಯಾಂಡ್ನಲ್ಲಿ 8.38%ರಷ್ಟು ಮತದಾನ ಬೆಳಿಗ್ಗೆ 9 ಗಂಟೆಯವರೆಗೂ ಆಗಿದೆ. ಸೊ ಪುದುಚೇರಿ 7.85%, ರಾಜಸ್ಥಾನದ 10.67%ನಷ್ಟು ಮತದಾನ ಆಗಿದೆ. ಇನ್ನು ಮಹಾರಾಷ್ಟ್ರದಲ್ಲಿ 6.98%, ಮಣಿಪುರದಲ್ಲಿ 8.34%, ಮೇಘಾಲಯದಲ್ಲಿ 12.96%, ಮಿಜೋರಾಂನಲ್ಲಿ 9.36%, ಛತ್ತೀಸ್ಗಢ 12.02%. ಇನ್ನು ದೇಶಾದ್ಯಂತ ಈ ರೀತಿ ಲೋಕಸಭೆ ಚುನಾವಣೆ ಈಗ ಮತದಾನದ ಪ್ರಕ್ರಿಯೆ ನಡೀತಾ ಇದೆ. ಒಟ್ಟು 21 ರಾಜ್ಯಗಳು ಅಂದರೆ ಅದರಲ್ಲಿ 18 ರಾಜ್ಯಗಳು, 3 ಕೇಂದ್ರಾಡಳಿತ ಪ್ರದೇಶಗಳು, 102 ಕ್ಷೇತ್ರಗಳಿಗೆ ನಡೀತಾ ಇರುವಂತಹ ಮತದಾನ. ಕೇಂದ್ರದ 9 ಮಂತ್ರಿಗಳು ಕೂಡ ಪ್ರತಿನಿಧಿಸ್ತಾ ಇರುವಂತಹ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಬಿರುಸಿನ ಮತದಾನ ಕೂಡ ಆಗಿದೆ. ಈಗಾಗಲೇ ತಮಿಳುನಾಡು ಆಗಲಿ ಅಥವಾ ಬೇರೆ ಬೇರೆ ಭಾಗಗಳೆಲ್ಲ ಕೂಡ ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕೂಡ ಬಂದು, ಯಾಕಂದರೆ ಎಲ್ಲ ಕಡೆನೂ ಬಿಸಿಲಿನ ಝಳ ಜಾಸ್ತಿ ಆಗ್ತಾ ಇರೋದ್ರಿಂದ ಬೆಳಿಗ್ಗೆನೇ ಬೇಗ ಹೋಗಿ ಮತದಾನ ಮುಗಿಸಿ ಬರೋಣ ಅನ್ನುವಂಥ ಒಂದು ಧಾವಂತದಲ್ಲಿ ಈಗ ಮತದಾರರು ಕಾಣಿಸ್ತಾ ಇದ್ದಾರೆ. ದೃಶ್ಯಗಳಲ್ಲಿ ಒಂದು ಕಡೆ ಗಮನಿಸಬಹುದು, ಕಮಲ್ ಹಾಸನ್ ಕೂಡ ಈಗಾಗಲೇ ಬಂದು ಮತ ಚಲಾವಣೆಯನ್ನು ಮಾಡಿರುವಂಥದ್ದು. ಸರತಿ ಸಾಲಿನಲ್ಲಿ ನಿಂತಹ ಕಮಲ್ ಹಾಸನ್, ಮತ್ತೊಂದು ಕಡೆ ರಜನಿಕಾಂತ್ ಕೂಡ ಇವತ್ತು ಮತ ಚಲಾವಣೆಯನ್ನು ಮಾಡಿದ್ದಾರೆ. ಅದರಂತೆ ಈಗ ತಮಿಳುನಾಡು CM ಸ್ಟಾಲಿನ್ ದಂಪತಿ ಸಮೇತರಾಗಿ ಬಂದು ಮತ ಚಲಾವಣೆಯಲ್ಲಿ ಭಾಗಿಯಾದರು. ಇನ್ನು ನಟರಾಗಿರುವಂಥ ಅಜಿತ್, ಸೊ ಹೀಗೆ ಇನ್ನೂ ಸಾಕಷ್ಟು ಜನ ತಮಿಳುನಾಡಿನಲ್ಲಿ ಮತ ಚಲಾವಣೆಯನ್ನು ಮಾಡಿದ್ದಾರೆ. ಇನ್ನು ಕೊಯಮತ್ತೂರಿನಲ್ಲಿ ಸ್ವತಃ BJPಯ ಅಭ್ಯರ್ಥಿಯಾಗಿರುವಂಥ ಅಣ್ಣಾಮಲೈ ಅವರು ಕೂಡ ಈಗಾಗಲೇ ಮತ ಚಲಾವಣೆಯನ್ನು ಮಾಡಿದ್ದಾರೆ. ಇನ್ನು ಉಳಿದಂತೆ ಮಿಜೋರಾಂ ಆಗಿರ್ಬೋದು, ಜೊತೆಗೆ ನಾಗಾಲ್ಯಾಂಡ್ ಆಗಿರ್ಬೋದು, ಈ ಭಾಗಗಳಲ್ಲೂ ಕೂಡ ಬೆಳಗ್ಗೆಯಿಂದಲೇ ಮತದಾನದ ಪ್ರಕ್ರಿಯೆ ಬಿರುಸನ್ನು ಪಡ್ಕೊಂಡಿದೆ. ತಮಿಳುನಾಡಿನಲ್ಲಿ ನಡೀತಾ ಇರುವಂಥ ಒಂದು ಮತದಾನದ ಪ್ರಕ್ರಿಯೆಗೆ ನಟ ಕಮಲ್ ಹಾಸನ್ ಈಗ ಮತ ಚಲಾವಣೆಯನ್ನು ಮಾಡ್ತಾ ಇರುವಂಥದ್ದನ್ನು ಗಮನಿಸಬಹುದು. ದೇಶಾದ್ಯಂತ ಇವತ್ತಿನಿಂದ ಮೊದಲ ಹಂತದ ಮತದಾನದ ಪ್ರಕ್ರಿಯೆ ಆರಂಭವಾಗಿದೆ. ಒಟ್ಟು 7 ಹಂತಗಳಲ್ಲಿ ನಡೆಯಲಿರುವಂತಹ ಮತದಾನ, ಅದರಲ್ಲಿ ಮೊದಲನೇ ಫೇಸು. ಇದರಲ್ಲಿ 18 ರಾಜ್ಯಗಳು, 3 ಕೇಂದ್ರಾಡಳಿತ ಪ್ರದೇಶಗಳು, 102 ಕ್ಷೇತ್ರಗಳಲ್ಲಿ ಇವತ್ತು ಮತದಾನ ನಡೀತಾ ಇದೆ. ಅದರಂತೆ ತಮಿಳುನಾಡಿನಲ್ಲಿ 39 ಕ್ಷೇತ್ರಗಳಲ್ಲಿ ಇವತ್ತು ಒಂದೇ ಹಂತದಲ್ಲಿ ಮತದಾನ ನಡೆಯುತ್ತೆ. ಸೊ 39 ಕ್ಷೇತ್ರಗಳ ಮತದಾನ ಪ್ರಕ್ರಿಯೆ ಇವತ್ತು ತಮಿಳುನಾಡಿನಲ್ಲಿ ನಡೀತಾ ಇದೆ, ಆರಂಭವಾಗಿದೆ. ನಟ ಕಮಲ್ ಹಾಸನ್ ಈಗ ಮತ ಚಲಾವಣೆಯನ್ನು ಮಾಡಿರುವಂಥದ್ದನ್ನು ಗಮನಿಸಬಹುದು. ಮತಗಟ್ಟೆಯಿಂದ ನೇರ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಿ. ಸ್ವಲ್ಪ ಮಟ್ಟಿಗೆ ಒಂದು ವಾಗ್ವಾದ ನಡೀತಾ ಇರುವಂಥದ್ದನ್ನು ಗಮನಿಸಬಹುದು. ಯಾಕಂದರೆ ಸಹಜ, ಮತಗಟ್ಟೆಯಲ್ಲಿ ಈಗ ಅವರು ಮತದಾನ ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ತುಂಬ ಹತ್ತಿರದಿಂದ ಯಾರು ಕವರೇಜ್ ಮಾಡಬೇಡಿ. ಯಾಕಂದರೆ ಯಾರಿಗೆ ಮತದಾನ ಮಾಡಿದ್ರು ಅಥವಾ ಕಮಲ್ ಹಾಸನ್ ಯಾರಿಗೆ ವೋಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅದು ಗೌಪ್ಯ. ಸೊ ಅದು ಅವರಿಗೆ ಬಿಟ್ಟಂಥ ಒಂದು ವಿಚಾರ. ಸೊ ಹಾಗಾಗಿ ಬಹುಶಃ ಒಂದು ಸ್ವಲ್ಪ ಅಲ್ಲಿ ಗೊಂದಲ ಉಂಟಾಗಿರುವಂಥದ್ದನ್ನು ಗಮನಿಸ್ಬೋದು. ಯಾಕಂದರೆ ಕ್ಯಾಮ್ರಾ, ಮೀಡಿಯಾದವರು ಎಲ್ಲರೂ ಕೂಡ ಒಳಗಡೆ ಬಂದಿರೋದ್ರಿಂದಾಗಿ ಚುನಾವಣಾಧಿಕಾರಿಗಳು ಕೂಡ ಸ್ವಲ್ಪ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಹೊರಗಡೆ ಹೋಗಿ ಅನ್ನುವಂಥದ್ರ ಬಗ್ಗೆ ಕಮಲ್ ಹಾಸನ್ ಕೂಡ ಮನವಿ ಮಾಡ್ತಾ ಇದ್ದಾರೆ. ಈಗ ಮತದಾನದ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿರುವಂಥ ಕಮಲ್ ಹಾಸನ್ ಅವರನ್ನು ನೋಡ್ತಾ ಇದ್ದೀವಿ ನಾವು. ಇನ್ನು ಇವತ್ತು ಬೆಳಗ್ಗೆಯಿಂದಲೇ ಮತದಾನ ಬಿರುಸನ್ನು ಪಡ್ಕೊಂಡಿದೆ. ಪೋಲ್ ಮೀಟರ್ನ ಕೂಡ ಗಮನಿಸಬಹುದು ಸ್ಕ್ರೀನ್ ಮೇಲೆ ನೀವು. ಈಗ ಎಲ್ಲೆಲ್ಲಿ ಯಾವ್ಯಾವ ಭಾಗಗಳಲ್ಲಿ ಎಷ್ಟೆಷ್ಟು ಮತದಾನ ಆಗಿದೆ, ಬೆಳಿಗ್ಗೆ 9 ಗಂಟೆ ಅಷ್ಟರಲ್ಲೇ ಎಷ್ಟೆಷ್ಟು ಪರ್ಸೆಂಟೇಜ್ ಆಫ್ ವೋಟಿಂಗ್ ಆಗಿದೆ ಅನ್ನುವಂಥದ್ದನ್ನು ಟಿವಿ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಹೋಗ್ಬೋದು. ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ ಇಲ್ಲಿನ ಕೆಲವೊಂದಷ್ಟು ಭಾಗಗಳಲ್ಲೂ ಕೂಡ ಈಗ ಮತದಾನ ನಡೀತಾ ಇದೆ.
ಒಟ್ಟಿನಲ್ಲಿ ಮೊದಲ ಹಂತದ ಚುನಾವಣೆ ಈಗ ಬಿರುಸಿನಿಂದ ಸಾಗ್ತಾ ಇದೆ. Brought to you by Vigard.